ಇದ್ದೀರಾ ಸುವರ್ಣ. ಹಾಯ್ ಹಾಯ್ ಸಾವ್ನಿ ನೀನೇನಾ? ಓಕೆ, ನನಗೋಸ್ಕರ ವೆಯ್ಟ್ ಮಾಡ್ತಾ ನಿಂತಿದ್ಯಾ? ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಪ್ರೊಫೈಲ್ ಕಳಿಸಿದ್ಯಾ ಅಲ್ವಾ? ವೆರೈಟಿ ಅಡುಗೆ ಮಾಡ್ಕೊಡ್ತೀನಿ ಅಂತ ಹೇಳಿದ್ಯಾ. ವೆರೈಟಿಯಾಗಿ ಅಡುಗೆ ಮಾಡ್ಕೊಡ್ತೀಯಾ? ಮಾಡ್ಕೊಡ್ತೀನಿ ಬಾ ಅಕ್ಕ. ಹೌದಾ? ಇಷ್ಟೊಂದು ಕಾನ್ಫಿಡೆನ್ಸ್. ಹಾಗಾದ್ರೆ ಹೋಗೋಣ ಬಾ. ಬಾಪ್ತಿ ವೀಕ್ಷಕರೇ, 7th ಸ್ಟ್ಯಾಂಡರ್ಡ್ ಮುಗಿಸಿ 8th ಸ್ಟ್ಯಾಂಡರ್ಡ್ಗೆ ಕಾಲಿಟ್ಟಿರುವಂತಹ ಪುಟ್ಟಿ ಸಾವ್ನಿ ಇವಾಗ ನನ್ನ ಜೊತೆ ಇದ್ದಾಳೆ. ಸಾವ್ನಿ, ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ವೆಲ್ಕಮ್. ಥ್ಯಾಂಕ್ ಯು ಅಕ್ಕ, ನಿನಗೂ ನಮ್ಮ ಮನೆಗೆ ವೆಲ್ಕಮ್. ಥ್ಯಾಂಕ್ ಯು ಸೋ ಮಚ್ ಪುಟ್ಟ. ಇವಾಗ ಇನ್ನು 7th ಸ್ಟ್ಯಾಂಡರ್ಡ್ ಎಕ್ಸಾಮ್ಸ್ ಮುಗ್ದಿದೆ ಅಲ್ವಾ? ಮುಗೀತು. ಚೆನ್ನಾಗಿ ಬರ್ದಿದ್ಯಾ? ಬರ್ದಿದ್ದೀನಿ. ಫಸ್ಟ್ ಕ್ಲಾಸಾ, ಡಿಸ್ಟಿಂಕ್ಷನ್, 100 on 100? ರಿಸಲ್ಟ್ಸ್ ಇನ್ನೂ ಬಂದಿಲ್ಲ. ಹೆಂಗೆ ಬರ್ದಿದ್ಯಾ ಹೋಗ್ಲಿ ಅದನ್ನೇಳು. ತುಂಬ ಚೆನ್ನಾಗಿ ಮಾಡಿದ್ದೀನಿ. ಎಷ್ಟು ಬರ್ಬೋದು? 90% ರಿಸಲ್ಟ್. 90% ರಿಸಲ್ಟ್. ವೆರಿ ಕಾನ್ಫಿಡೆನ್ಸ್. ಗುಡ್. 90% ತಗೋತೀನಿ ಅಂತ ಕಾನ್ಫಿಡೆಂಟ್ ಆಗಿದೆಯಾ? 90% ಬರಲಿ. ಯಾವ ಸ್ಕೂಲಲ್ಲಿ ಓದ್ತಿರೋದು ಸಾವ್ನಿ? ವಿದ್ಯಾವರ್ಧಕ. ಓಕೆ. ಸೊ ಫ್ರೆಂಡ್ಸ್ ಎಲ್ಲ ಭಾಳಷ್ಟು ಜನ ಇದ್ದಾರಾ? ಇದ್ದಾರೆ. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಆಮೇಲೆ ಇವಾಗಿನ 8th ಸ್ಟ್ಯಾಂಡರ್ಡ್, ನೀನು ಹೈಸ್ಕೂಲಿಗೆ ಬರ್ತಾ ಇದೀಯಾ. ಹೇಗೆ ಅಡುಗೆ ಮಾಡಬೇಕು ಅನಿಸ್ತು ನಿನಗೆ? ಅಮ್ಮ ತುಂಬ ತಲೆ ತಿಂತಿರ್ತಾರೆ ಅಡುಗೆ ಕಲಿಬೇಕು ಅಂತ. ಅದಕ್ಕೆ ಅವ್ರಿಗೆ ತೋರಿಸ್ಕೊಳಕ್ಕಂತ ನಾನು ಈ ಡಿಶ್ನ ಚೂಸ್ ಮಾಡಿದ್ದೀನಿ. ಓ, ಅಮ್ಮ ಸಿಕ್ಕಾಬಿಡ ತಲೆ ತಿಂತಾರೆ ಅಂತೀಯ ನೀನು? ಏನು ಕಲಿಬೇಕಪ್ಪ, 8th ಸ್ಟ್ಯಾಂಡರ್ಡ್ ಬಂದಿದ್ಯಾ ನೀನು. ಎಲ್ಲ ರೀತಿ ಅಡುಗೆಗಳು ಕಲಿತ್ರೆ ನಿನಗೂ ಮುಂದಕ್ಕೆ ಯೂಸ್ ಆಗುತ್ತೆ ಅಂತ ಅಮ್ಮ ಹೇಳೋದು ಅಲ್ವಾ? ಹೌದು. ಓಕೆ, ಅದಕ್ಕೋಸ್ಕರನೇ ಅಡುಗೆ ಮಾಡ್ತಾ ಇದೆಯಾ ಇವತ್ತು. ಆಮೇಲೆ ನಿನ್ನ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಪುಟ್ಟಿ? 4 ಜನ. ಯಾರ್ಯಾರು? ನಾನು, ನಮ್ಮಮ್ಮ, ನಮ್ಮಪ್ಪ ಮತ್ತು ನನ್ನ ತಮ್ಮ. ತಮ್ಮ ಇದ್ದಾನೆ ನಿನಗೆ? ಏನು ಜಗಳ ಆಡ್ತಿರ್ತೀರಾ ತಮ್ಮನ ಜೊತೆ? ದಿನ? ಓ, ಏನು ಯಾವ ವಿಷಯಕ್ಕೆ ಭಾಳ ಜಗಳ ಆಡೋದು ಜಾಸ್ತಿ? ಟಿವಿ ರಿಮೋಟ್ಗೆ. ಅದು ಮೇನ್ ಪ್ರಾಬ್ಲಮ್ ಅಲ್ವಾ ಪಾಪ. ಅಕ್ಕಂದ್ರು ತಮ್ಮ ಅಲ್ವಾ? ತಮ್ಮ ಬಂದು ಜುಟ್ಟಿಟ್ಕೊಂಡು ರಿಮೋಟ್ ನಂಗ್ ಬೇಕು ಅನ್ಕೊಂಡು ಕ್ವೈಟ್ ಕಾಮನ್ ಯೂಶಲಿ ಅಕ್ಕ ತಮ್ಮ ಇರೋ ಮನೆಯಲ್ಲಿ. ಏನೇನು ಫೈಟ್ ಮಾಡ್ತಾನೆ ಜಾಸ್ತಿ ರಿಮೋಟ್ ಬಿಟ್ಟು ನನ್ನ ಫೋನ್ಗೆ ಹಾಡು ಕೇಳಬೇಕು ಅಂತ. ಓದು ಬರಕ್ಕೆ ನನಗೆ ಜಾಸ್ತಿ ಬಂತು, ಅದಕ್ಕೆ ನನಗಿದು ಬೇಕು ಅದು ಬೇಕು ಅಂತ. ಇದು ಬೇಕು ಅಂತ ಜಾಸ್ತಿ ರೇಗಿಸ್ತಾನ ನಿನ್ಗೆ? ಕೌಂಟಿಂಗ್ ಮಾಡ್ತಾನೆ. ಲೈಕ್ ನೀನು ಹೊಡೆಯೋದೆಲ್ಲ ಮಾಡ್ತಾನೆ. ನೀನ್ ತಿರುಗಿ ಹೊಡೆಯಲ್ವಾ? ಮಾಡ್ತೀವಿ, ನಾವಿಬ್ರು ಒಬ್ರಿಗೊಬ್ರು ಹೊಡಿತೀವಿ. ಇಬ್ರಿಗೊಬ್ರು ಮುದ್ದು ಇರುತ್ತಲ್ವಾ? ಜಗಳ ಅಂದ್ಮೇಲೆ ಪ್ರೀತಿ ಆಮೇಲೆ ಇದ್ದೇ ಇರುತ್ತೆ. ಆಮೇಲೆ ಮತ್ತೆ ಕೂರ್ಸ್ಕೊಂಡು ಸಾರಿ ಕಣೋ. ಏನು ತಮ್ಮನ ಹೆಸರು? ನಿನಾದ್. ಓಕೆ. ಸಾವ್ನಿ ಅಂದ್ರೆ ಏನು ಪುಟ್ಟ? ನಾನು ಅದೇ ಫಸ್ಟ್ ಕೇಳಬೇಕು ಅಂದ್ಕೊಂಡೆ. ಸಾವ್ನಿ ಅಂತ ಏನಕ್ಕೆ ಹೆಸರಿಟ್ರು ಅಪ್ಪ ಅಮ್ಮ? ಏನು ಹಂಗಂದ್ರೆ ಸಾವ್ನಿ ಅಂದ್ರೆ ಒಂದು ರಾಗದ ಹೆಸರು. ಓ, ರಾಗದ ಹೆಸರು ಸಾವ್ನಿ ಅಂದ್ರೆ. ಓಕೆ, ಸಾವ್ನಿ ರಾಗನೇ ನೀನು. ಫೈನ್. ಅದ್ರ ಬಗ್ಗೆ ಇನ್ನ ಕಲ್ಚರಲ್ಸ್ ಏನು ಹಾಡ್ತೀಯಾ, ಡ್ಯಾನ್ಸ್ ಮಾಡ್ತೀಯಾ, ಇದ್ರ ಬಗ್ಗೆ ಎಲ್ಲ ಕೇಳ್ತೀನಿ. ಅದಕ್ಕಿಂತ ಮುಂಚೆ ಈಗ ಅಮ್ಮ ತಲೆ ತಿಂತಾ ಇದ್ರು, ಅಡುಗೆ ಮಾಡೋದು ಕಲ್ತಿದ್ದೀನಿ ಒಂದ್ರ ಚೂರು ಅಂತ ಹೇಳಿದ್ಯಾ. ಏನ್ ವೆರೈಟಿ ಮಾಡಿಕೊಡ್ತೀಯಾ ಇವತ್ತು ನನಗೆ? ಟಿಲ್ ಡಾರ್ಕ್ ಚಾಕ್ಲೇಟ್ ಹಲ್ವಾ. ಟಿಲ್ ಡಾರ್ಕ್ ಚಾಕ್ಲೇಟ್ ಹಲ್ವಾ. ಓಕೆ, ಏನೋ ಸ್ಪೆಷಲ್ ಆಗಿದೆ. ಯಾರು ಹೇಳ್ಕೊಟ್ರು ಈ ಡಿಶ್ನ ನಿಂಗೆ? ನಾನು ನೋಡಿ ಕಲ್ತ್ಕೊಂಡಿದ್ದೀನಿ. ನೀನು ಇಲ್ಲಿ ನೋಡಿ ಕಲ್ತ್ಕೊಂಡೆ ಪುಟ್ಟಿ? ಎಲ್ಲಿ ನೋಡಿ ಕಲ್ತ್ಕೊಂಡೆ ಈ ಡಿಶ್ನ? ನಾನು ಟಿವಿಯಲ್ಲಿ ಒಂದು ಪ್ರೋಗ್ರಾಮ್ ಬರ್ತಿತ್ತು, ಅದನ್ನ ನೋಡಿ ಕಲ್ತ್ಕೊಂಡಿದ್ದೀನಿ. ಟಿವಿಯಲ್ಲಿ ಬರೋ ಪ್ರೋಗ್ರಾಮ್ ನೋಡಿ ಕಲ್ತ್ಕೊಂಡಿದ್ಯಾ ನೀನು? ಹಂಗೆ ಇನ್ನೇನೇನು ಕಲ್ತ್ಕೊಂಡಿದ್ಯಾ? ಸುಮಾರು ಕಲ್ತ್ಕೊಂಡಿದ್ದೀನಿ. ನೀನು ತುಂಬ ಸಿಕ್ಕಾಪಟ್ಟೆ ಶೈ ಕೈ ಥರನಾ? ಇಲ್ಲ ಅಕ್ಕ ಹಂಗೆ ಅಕ್ಕ ಹಿಂಗೆ ಅಕ್ಕ ಅಂತ ನಾ ಇದು ಮಾಡ್ತಾ ಇದ್ದೆ. ಚೆನ್ನಾಗಿ ಮಾತಾಡು ಫ್ರೀಯಾಗೆ, ಓಕೆನಾ? ಓಕೆ. ಫುಲ್ಲು ಅಟೆನ್ಷನ್ ಸ್ಯಾನಿಟೈಸ್ ಥರ ಮಾತಾಡ್ಬೇಡ. ಇವತ್ತು ನನಗೆ ಡಾರ್ಕ್ ಚಾಕ್ಲೇಟ್ ಏನೋ ಮಾಡ್ಕೊಡ್ತೀನಿ ಅಂತ ಇದ್ದೆ. ಹಲ್ವಾ ಅಲ್ವಾ? ಡಾರ್ಕ್ ಚಾಕ್ಲೇಟ್ ಹಲ್ವಾ ಮಾಡೋದಕ್ಕೆ ಏನೇನೆಲ್ಲ ಪದಾರ್ಥಗಳು ಬೇಕಾಗುತ್ತೆ? ಗಾರ್ನಿಷ್ಗೋಸ್ಕರ ಡಾರ್ಕ್ ಚಾಕ್ಲೇಟ್, ಒಣ ಕೊಬ್ಬರಿ, ಬಾದಾಮ್, ಪಿಸ್ತಾ ಮತ್ತು ಗೋಡಂಬಿ. ಇದು ಪುಡಿ ಮಾಡಿರೋ ಕಡಲೆಬೇಳೆ. ಇದು ಬಿಳಿ ಎಳ್ಳು, ಕಡಲೆಕಾಯಿ ಬೀಜ, ಡಾರ್ಕ್ ಚಾಕ್ಲೇಟ್ ಪೌಡರ್, ತುಪ್ಪ, ಒಣ ಕೊಬ್ಬರಿ ತುರಿ, ಬೆಲ್ಲ. ಓಕೆ, ಬೆಲ್ಲನೂ ಬೇಕು, ಸ್ವೀಟು ಎಲ್ಲಾನು ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ಯಾ ಪುಟ್ಟಿ? ಈಗ ಶುರು ಮಾಡೋಕ್ಕಿಂತ ಮುಂಚೆ ಸ್ಕೂಲ್ ಇವಾಗ ಮುಗಿದಿದೆ ಅಲ್ವಾ? ಎಕ್ಸಾಮ್ಸ್ ಎಲ್ಲ ಮುಗೀತು. ರಜಕ್ಕೆ ಎಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಹಾಕಿದ್ಯಾ? ನಾನು ನನ್ನ ನೇಟಿವ್ ಪ್ಲೇಸಿಗೆ ಹೋಗ್ಬೇಕಂತ ಅನ್ಕೋತಿದ್ದೀನಿ. ಮತ್ತು ಅಲ್ಲಿ ಹೋಗ್ಬಿಟ್ಟು ವಾಪಸ್ ಬರಬೇಕಿಲ್ಲಿ. ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ ಇದೆ. ಓ, ಡ್ಯಾನ್ಸ್ ಬೇರೆ ಆಡ್ತೀಯ ನೀನು?
ಹಾಂ. ಓಕೆ, ಅದನ್ನೆಲ್ಲ ಮತ್ತೆ ಕೇಳ್ತೀನಿ. ನೇಟಿವ್ ಪ್ಲೇಸ್ ಅಂತ ಹೇಳಿದೆ ನೀನು, ಹಾಂ. ಯಾವ ನೇಟಿವ್ ನಿಂದು? ಧಾರವಾಡ. ಧಾರವಾಡ. ಅಜ್ಜಿ ಮನೆಗೆ ಹೋಗ್ತೀಯಾ? ಅಜ್ಜಿ ಮಾಡೋ ಅಡುಗೆಗಳೆಲ್ಲ ಇಷ್ಟ ಆಗುತ್ತೆ ನನಗೆ? ಆಗತ್ತೆ. ಅಜ್ಜಿ ಮಾಡಿಕೊಟ್ಟಿದ್ದು ಅಡುಗೆಯಲ್ಲಿ ಫೇವ್ರೆಟ್ ಯಾವ್ದು ನಿನಗೆ? ಹೋಳಿಗೆ. ಹೋಳಿಗೆ? ಯಾವ ಹೋಳಿಗೆ? ಹೂರಣದ ಹೋಳಿಗೆ. ನಿಂಗೆ ಅದು ಭಾಳ ಇಷ್ಟನಾ? ನೀನು ಟ್ರೈ ಮಾಡಿದ್ದೆ ಏನಾದ್ರು ಮಾಡೋದಕ್ಕೆ? ಇಲ್ಲ, ನಾ ಇನ್ನೂ ಮಾಡಿಲ್ಲ. ಇನ್ನು ಟೈಮ್ ಇದೆ ಅಕ್ಕ, ಕಲ್ತ್ಕೋತೀನಿ ಅಲ್ವಾ? ಓಕೆ, ಫ್ರೀ ಆಗ ಇರು, ಓಕೆನಾ? ಆಮೇಲೆ ಹೇಳು ಪುಟ್ಟಿ, ನೇಟಿಗೆ ಹೋಗಿ ಅಜ್ಜಿ ಮನೆಯಲ್ಲಿ ಮಾಡಿಕೊಟ್ಟಿದ್ದೆಲ್ಲ ಇಷ್ಟ ಆಗುತ್ತೆ ಅಂತಂದೆ. ಎಷ್ಟು ದಿನ ಇರ್ತೀಯ ಅಲ್ಲಿ ಯೂಶಲಿ ಹೋದರೆ ಧಾರವಾಡಲ್ಲಿ? ಒಂದು 8 ದಿನ ಇರ್ತೀನಿ. 8 ದಿನದಲ್ಲಿ ಅಲ್ಲಿ ಸುತ್ತಮುತ್ತ ಏನಾದ್ರು ಇಷ್ಟ ಆಗುವಂಥ ಪ್ಲೇಸಸ್ ಇದೆಯಾ? ಇದೆ. ಓಕೆ, ಯಾವ ಪ್ಲೇಸಸ್ ಇದೆ ಪುಟ್ಟಿ ಅಲ್ಲಿ ನಿನ್ನ ಫೇವ್ರೇಟ್ ಆಗುವಂಥದ್ದು? ನಂಗೆ ಅಲ್ಲಿ ತೋಟಗಳಿಷ್ಟ, ಗ್ರೀನ್ರಿ ತುಂಬ ಇದೆ ಅಲ್ಲಿ, ಅಲ್ಲದೆಲ್ಲ ತುಂಬ ಇಷ್ಟ. ಮ್ಯೂಸಿಯಮ್ಸು ಇದೆ ಅಲ್ಲಿ. ಏನು ಮ್ಯೂಸಿಯಂ ಇದೆ ಅಲ್ಲಿ? ಏನು ನೋಡಿದ್ಯಾ ನೀನು ಮ್ಯೂಸಿಯಮಲ್ಲಿ? ನನಗೆ ನೆನಪಿಲ್ಲ, ಬಟ್ ತುಂಬ ಚಿಕ್ಕವಳಿದ್ದಾಗ ನೋಡಿದ್ದು. ಓಕೆ, ಗ್ರೀನ್ರಿ ಎಲ್ಲ ನಿನ್ಗೆ ಇಷ್ಟ. ಬೆಂಗಳೂರಲ್ಲಿ ಗ್ರೀನ್ರಿ ಕಾಣೋದೇ ಇಲ್ಲ ಅಲ್ವಾ? ಅಂತ ಊರುಗಳಿಗೆ ಹೋದಾಗ ಅಷ್ಟೇ ನೋಡೋಕೆ ಸಿಗೋದು. ಅಜ್ಜಿ ಮನೆಗೆ ಹೋಗ್ತಾ ಇರ್ತೀಯ ಅಂತ ಆಯಿತು. ಅದೇ ವರ್ಷಕ್ಕೆ ಒಂದೇ ಸಲ ಹೋಗೋದಾ? ಹ್ಞೂ, ವರ್ಷಕ್ಕೆ ಒಂದೇ ಸಲ. ಆಮೇಲೆ ಸ್ಕೂಲು ಫ್ರೆಂಡ್ಸು ಎಲ್ಲ ಸಿಕ್ಕಾಬಟ್ಟೆ ತರಲೆ ಮಾಡ್ತಿರ್ತೀರಾ? ಹೇಳ್ಕೊಟ್ಟಿದ್ದ ಪಾಠ ಕೇಳ್ತಾ ಇರ್ತೀರಾ? ಹೆಂಗೆ? ಕೇಳ್ತಾ ಇರ್ತೀವಿ. ಫ್ರೆಂಡ್ಸ್ ಎಲ್ಲ ಇದ್ದಾರಾ ಭಾಳಷ್ಟು ಜನ? ಹಾಂ, ಇದ್ದಾರೆ. ಓಕೆ, ಏನು ಬೆಸ್ಟ್ ಫ್ರೆಂಡ್ಸ್ ಹೆಸರೇಳು ನೋಡೋಣ. ಕೃತಿಕಾ, ಐಶ್ವರ್ಯ, ಅನಘ. ಓಕೆ, ಇವರೆಲ್ಲ ಬೆಸ್ಟ್ ಫ್ರೆಂಡ್ಸ್ ನಿಮಗೆ? ಹಾಂ. ಓಕೆ, ಸ್ಕೂಲಲ್ಲಿ ಮಾತಾಡೋಲ್ಲ ಚಿನ್ನು ಜಾಸ್ತಿ ನೀನು? ಇಲ್ಲ, ಮಾತಾಡೋಲ್ಲ. ಓಕೆ, ವೆರಿ ಒಂಥರ ಸೈಲೆಂಟ್ ಗರ್ಲಾ? ಎಲ್ಲ ಟೀಚರ್ಸ್ಗೆ ಇಷ್ಟ ಆಗ್ತೀಯ ನೀನು? ಗೊತ್ತಿಲ್ವಾ? ಯಾರೋ ಹೇಳಿಲ್ವಾ? ಬೆಸ್ಟ್ ನನ್ನ ಪೆಟ್ ಸ್ಟೂಡೆಂಟ್ ಅಪ್ಪ ಇವಳು. ಸೈಲೆಂಟ್ ಆಗಿರೋ ಮಕ್ಕಳು ಕಂಡ್ರೆ ಟೀಚರ್ಸ್ಗೆ ಭಾಳ ಇಷ್ಟ, ಅವ್ರು ಹೇಳ್ಕೊಳ್ಳಲ್ಲ ಅಷ್ಟೇ. ನಿನ್ಗೆ ಯಾವ ಫೇವ್ರೆಟ್ ಟೀಚರು? ನನ್ನ ಸಂಸ್ಕೃತ ಟೀಚರ್ ರೂಪಾ ಮ್ಯಾಮ್. ಏನಕ್ಕೆ ಇಷ್ಟ ಅವ್ರು ನನಗೆ? ಅವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಆಮೇಲೆ ಅವರು ಕೌನ್ಸಿಲಿಂಗ್ ಚೆನ್ನಾಗಿ ಮಾಡ್ತಾರೆ. ಕೌನ್ಸಿಲಿಂಗ್ ಮಾಡ್ತಾರಾ? ಹಾಂ. ಏನು ಕೌನ್ಸಿಲಿಂಗ್ ಮಾಡ್ತಾರೆ ಅವರು? ಲೈಕ್ ನನ್ನ ತಮ್ಮನ ಕ್ಲಾಸ್ ಟೀಚರು. ಅದಕ್ಕೆ ಅವನೇನು ಸರಿಯಾಗಿ ಮಾಡ್ಕೊಂಡು ಬಂದಿರಲ್ಲ, ಹೋಮ್ವರ್ಕು ಇದೆಲ್ಲ ಅಂದರೆ ಅವನಿಗೆ ಯಾವಾಗ ಬೈಬೇಕು, ಯಾವಾಗ ಅವನಿಗೆ ಪ್ರೀತಿಯಿಂದ ಹೇಳಬೇಕು ಎಲ್ಲ ಮಾಡ್ತಾರೆ. ಪ್ರೀತಿಯಿಂದ ಹೇಳ್ಬಿಟ್ಟು ಹೋಮ್ವರ್ಕ್ ಎಲ್ಲ ಮಾಡಿಸ್ಬಿಡ್ತಾರೆ. ಅದು ನಿನ್ಗೆ ಇಷ್ಟ, ಅದಕ್ಕೆ ಅವ್ರು ಕಂಡ್ರೆ ನಿಮಗೂ ಇಷ್ಟ. ತಮ್ಮನಿಗೂ ಇಷ್ಟನಾ? ಅವನಿಗೂ ಇಷ್ಟ. ಇಬ್ರಿಗೂ ಫೇವ್ರೆಟ್ ಟೀಚರ್ ಅವರು. ಒಂದೇ ಸ್ಕೂಲಲ್ಲಿ ಓದ್ತಿರೋದ್ರಿಂದ ಇಬ್ರಿಗೂ ಅವ್ರಿಗೂ ಫೇವ್ರೇಟಾ? ಅವ್ರಿಗೆಲ್ಲ ಮಕ್ಕಳ ಫೇವ್ರೇಟು. ಓ, ಸೂಪರ್. ಹಾಗಾದರೆ ಎಲ್ಲನೂ ಖುಷಿ. ಈಗ ಟೀಚರು ಫೇವ್ರೇಟು, ಸ್ಟೂಡೆಂಟು ಫೇವ್ರೇಟು. ಈಗ ಅಡುಗೆಯನ್ನು ಶುರು ಮಾಡೋಣ, ಓಕೆನಾ? ಹಾಂ. ಏನು ಮಾಡ್ಕೊಂಡೆ ಹೇಳು ಮೊದಲಿಗೆ? ನಾನಿವಾಗ ಪ್ಯಾನಲ್ಲಿ ಎಳ್ಳು ಮತ್ತು ಶೇಂಗಾನ ಹುರಿದ್ಕೊಳ್ತೀನಿ. ಹುರ್ಕೋತೀಯಾ? ಹುರ್ಕೊಂಡ್ಬಿಟ್ಟು ಮಿಕ್ಸಿಗೆ ಹಾಕ್ತೀನಿ. ಏನು ಕೊಡಲಿ ನಿಂಗೆ ಇವಾಗ? ಇವಾಗ ಪ್ಯಾನ್ ಕೊಡಲಿ. ಇದೇ ಕೊಡಲ? ಹಾಂ. ಇಡ್ಲ? ಫಸ್ಟ್ ಇವಾಗ ಎಳ್ಳು ಹಾಕ್ಕೊಂಡಿದ್ಯಾ ಅಲ್ವಾ? ಹಾಂ. ಬಿಳಿ ಎಳ್ಳು ತೊಗೊಂಡಿದ್ಯಾ, ಕಡಲೆ ಬೀಜ? ಹೌದು. ಈಗ ಎರಡನ್ನೂ ಫ್ರೈ ಮಾಡಬೇಕಾ? ಇನ್ನು ಎಷ್ಟೊತ್ತಾಗುತ್ತೆ ಸಾಮಿನಿ? ಇನ್ನು 2 ನಿಮಿಷದಲ್ಲಿ ಹುರ್ಕೊಳ್ಬೇಕಾಗತ್ತೆ. 2 ಮಿನಿಟ್ಸ್ ಹುರ್ಕೋಬೇಕಲ್ಲ? ನಂಗೆ ಕೇಳಿಸ್ಲಿಲ್ಲ, ಜೋರಾಗಿ ಹೇಳು. ಇನ್ನು 2 ನಿಮಿಷ ಬೇಕು. ಇನ್ನು 2 ಮಿನಿಟ್ಸ್ ಬೇಕಲ್ವಾ? ಸೊ ಅಲ್ಲಿವರೆಗೂ ಒಂದು ಬ್ರೇಕ್ ತೊಗೊಂಬೋಣ, ಓಕೆನಾ? ಓಕೆ. ವೀಕ್ಷಕರೇ, ಸಾವ್ನಿ ಈಗ ಕಡಲೆಕಾಯಿ ಬೀಜ ಮತ್ತು ಎಳ್ಳನ್ನ ಹುರ್ಕೋತಾ ಇದ್ದಾಳೆ ಹಲ್ವಾ ಮಾಡೋದಕ್ಕೆ. ಡಾರ್ಕ್ ಚಾಕ್ಲೇಟ್ ಹಲ್ವಾ ಮಾಡ್ತಾಳೆ. ಸೊ ಅದು ಉರಿಯೋದಕ್ಕೆ ಈಗ ಸ್ವಲ್ಪ ಟೈಮ್ ಆಗುತ್ತೆ. ಅಲ್ಲಿವರೆಗೂ ಏನು ಮಾಡ್ತೀರಾ? ಟೇಕ್ ಅ ಶಾರ್ಟ್ ಬ್ರೇಕ್ ಆ್ಯಂಡ್ ಕಮ್ ಬ್ಯಾಕ್. ಸೊ ಬ್ರೇಕ್ನ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾವ್ನಿ, ಈಗ ಫ್ರೈ ಆಗಿದೆಯಾ? ಆಗಿದೆ. ಆಫ್ ಮಾಡಲಾ? ಮಾಡು. ಓಕೆ, ಆಫ್ ಆಗಿದೆ. ಇವಾಗ ಸ್ವಲ್ಪ ಹೊತ್ತು ಆರ್ಕೊಳ್ಳಿ. ಆರ್ಬೇಕದು? ಓಕೆ, ಫೈನ್. ಅದು ಆರ್ತಾ ಇರಲಿ. ನೆಕ್ಸ್ಟ್ ಏನು ಮಾಡ್ಕೋತೀಯ ನೀನು? ಇದು ಹುಡ್ಕೊಂಡಿದ್ದನ್ನು ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡಿ ಇಟ್ಟಿರ್ತೀನಿ. ಆಮೇಲೆ ತುಪ್ಪ ಹಾಕಿಬಿಟ್ಟು ಅದನ್ನು ಕಡಲೆಬೇಳೆ ಹಿಟ್ಟನ್ನು ಹಾಕಿ ಮಿಕ್ಸ್ ಮಾಡ್ತೀಯಾ? ಓಕೆ, ಅದಕ್ಕಿಂತ ಮುಂಚೆ ಇವಾಗ ಮಿಕ್ಸಿ ಮಾಡ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನಾನು ಒಂದು ಪ್ರಶ್ನೆ ಕೇಳ್ಬೇಕು. ಏನು ಗೊತ್ತಾ, ಇವಾಗ ಸ್ಕೂಲು ಮುಗಿದಿದೆ, ಎಲ್ಲ ಆಗಿದೆ, ಫ್ರೀ ಟೈಮ್ ಇರುತ್ತೀವ ಅಲ್ವಾ? ನಿಮಗೆ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನಾದ್ರು ಇದೆಯಾ? ಸ್ಕೂಲಲ್ಲಿ ಎಲ್ಲಾದರೂ ಪಾರ್ಟಿಸಿಪೇಟ್ ಮಾಡ್ತಾ ಇರೋದು, ಹಾಗೆ ಏನಾದ್ರು ಕಲ್ತಿದ್ಯಾ ನೀನು? ಹಾಂ. ನಾನು ಕಥಕ್ ಡ್ಯಾನ್ಸ್ ಕಲಿತಾ ಇದ್ದೀನಿ. ಓಕೆ, ಕಥಕ್ ಡ್ಯಾನ್ಸರ್ ನೀನು. ಫ್ರೀ ಟೈಮ್ ಸಿಕ್ಕಿದ್ರೆ ನಾನು ಹಳೆ ಹಾಡು ಕೇಳ್ತೀನಿ, ಮತ್ತು ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತೀನಿ. ತಬ್ಲಾನು ಕಲಿತಿದ್ದೀನಿ. ಹಾಗೆ ತಬ್ಲಾ ಪ್ರಾಕ್ಟೀಸ್, ತಬ್ಲಾ ಹಾಗೆ ಮ್ಯೂಸಿಕ್ಕು ಕೇಳ್ತೀವಿ. ಹಾಡ್ತೀಯ ಕೂಡನಾ? ಹಾಂ, ಹಳೆ ಹಾಡು ಹಾಡ್ತೀನಿ. ಹಳೆ ಹಾಡು ಅಂದರೆ ತುಂಬ ಇಷ್ಟ ನಿನಗೆ? ಯಾವ ಹಾಡುಗಳು ತುಂಬ ಇಷ್ಟ ಆಗುತ್ತೆ ನಿಮಗೆ? ಮೀನಾ ಕುಮಾರಿದು, ದೇವಾನಂದ್, ಮೊಹಮ್ಮದ್ ರಫಿ ಎಲ್ಲ ಹಾಡಿದ್ದು.
ಹಳೆಯ ಹಾಡುಗಳು ಇಷ್ಟ ನಿನಗೆ. ಬಟ್ ಈ ಥರ ನಿನ್ನ ಥರ ಹೇಳೋರು ಭಾಳ ಕಮ್ಮಿ. ನಿಜವಾಗ್ಲೂ ಅನ್ಕೋತಿರ್ತಾರೆ ನಮ್ಮ ವೀಕ್ಷಕರು ನೋಡ್ತಾ ಇರ್ತಾರಲ್ಲ ಅಮ್ಮಂದ್ರು, ಅವ್ರು ಅನ್ಕೋತಿರ್ತಾರೆ ನನ್ನ ಮಗಳು ಇವಾಗ ಬರೋ ಸಾಂಗ್ಸ್ನ ಜಾಸ್ತಿ ಹಾಡ್ತಾರೆ ಅಂತ. ಬಟ್ ನೀನು ನೋಡು ಎಷ್ಟು ಹಳೆಯ ಹಾಡುಗಳನ್ನ ಇಷ್ಟಪಡ್ತೀಯ. ಹಾಡ್ತೀಯಾ ಒಂದು ಸ್ವಲ್ಪ ಸಾಲುಗಳನ್ನ? ಹಾಂ. ಓಕೆ, ಯಾವ್ದು ಹಾಡು ಹಾಡ್ತೀಯ ಇವಾಗ? ಹಮ್ ದೋನೋ ಮೂವಿಯಿಂದ ಅಭಿ ನಾ ಜಾओ छोड़कर ಹಾಡ್ತೀನಿ. ಹಾಡ್ಬಿಟ್ಟೆ. अभी न जाओ छोड़कर के दिल अभी भरा नहीं, अभी अभी तो आई हो, अभी अभी तो अभी अभी तो आई हो, बाहर बन के जाई हो, हवा ज़रा महक तो ले, ये दिल ज़रा बहक तो ले, ये शाम ढल तो ले ज़रा, ये शाम ढल तो ले ज़रा, ये दिल संभल तो ले ज़रा, मैं थोड़ी देर जी तो लूँ, नशे के घूंट पी तो लूँ, नशे के घूंट पी तो लूँ. ಸೂಪರ್ ಚಿನ್ನಿ, ಚೆನ್ನಾಗಿ ಆಡಿದೆ. ಓಕೆನಾ? ಅಂದರೆ ಇದನ್ನೇ ನಿಂಗೆ ಆಸಕ್ತಿ ಇದ್ದರೆ ಇದನ್ನೇ ಮುಂದುವರ್ಸ್ಕೊಂಡು ಹೋದ್ರೆ ಇನ್ನೂ ಚೆನ್ನಾಗಿ ಹಾಡ್ತೀಯ ಅಲ್ವಾ? ಬಟ್ ಕಲ್ತಿದ್ಯಾ ನೀನು ಶಾಸ್ತ್ರೀಯ ಸಂಗೀತ? ನಾನು ಕಲ್ತಿಲ್ಲ. ಕಲೀದಾನೆ ಇಷ್ಟ ಆಡಿದ್ಯಲ್ಲ ಪುಟ್ಟಿ, ಸೂಪರ್. ಆಗಾದ್ರೆ ಹಂಗೇನೆ ಹೇಳಬೇಕು. ಇವಾಗ ಅಡುಗೆ ಕಡೆಗೆ ಬಂದ್ಬೇಡ. ಇವಾಗ ತಣ್ಣಗಾಗಿರುತ್ತಲ್ವಾ? ಹಾಂ. ನೆಕ್ಸ್ಟ್ ಏನು ಮಾಡ್ಕೋಬೇಕು ಇದಕ್ಕೆ? ಇವಾಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿ ಮಾಡ್ಕೊಳ್ಳೋಣ, ಜಾರ್ಕೊಳ್ಳ. ಇದಕ್ಕೆ ನೀರೇನು ಹಾಕ್ಬೇಕಾ? ಹಾಗೆ ಗ್ರೈಂಡ್ ಮಾಡು. ಹಾಗೆ ಸಾವನಿ. ಹಾಂ, ಆಗಿದೆ. ಇದು ಆಗಿದೆ. ಫುಲ್ ಗ್ರೈಂಡ್ ಆಗಿಲ್ಲ ಇದು, ಅಂದರೆ ಫುಲ್ ಗ್ರೈಂಡ್ ಆಗಬಾರ್ದಾ? ಹಾಂ, ಹಂಗೇನಿಲ್ಲ. ಚೂರು ಚೂರು ಬೈಟ್ ಸಿಗಬೇಕು. ಹಾಂ, ಮೀಡಿಯಮ್ ಗ್ರೈಂಡ್ ಆದರೆ ಸಾಕಲ್ವಾ? ಸಾಕು. ಈಗ ಇಷ್ಟ ಆಗಿದೆ. ಈಗ ಏನು ಮಾಡ್ಕೋತೀವಿ? ಇದು ಬೇಕಾ ಈಗ? ಇಲ್ಲ, ಅದು ಸ್ವಲ್ಪ ಸೈಡಲ್ಲಿ ಇಡಲಾ? ಇವಾಗ 1 ಟೀ ಸ್ಪೂನ್ ಘೀ ಹಾಕಬೇಕು. ಮತ್ತು ಇದು ಹಾಕಬೇಕು, ಕಡಲೆಬೇಳೆ ಹಿಟ್ಟು. ಕಡಲೆಬೇಳೆ ಹಿಟ್ಟು ಹಾಕಬೇಕು. 1 ಸ್ಪೂನ್ ಸಾಕಾ? ಹಾಂ. ಆನ್ ಮಾಡಲಾ? ಮಾಡು. ಇದು ಕಡಲೆಬೇಳೆ ಹಿಟ್ಟು ಅಲ್ವಾ? ಹಾಂ. ಇದು ಫ್ರೈ ಆಗಬೇಕಾ ಚೆನ್ನಾಗೆ? ಇಲ್ಲ, ಮಿಕ್ಸ್ ಮಾಡ್ತಾ ಇರಿ. ಇವಾಗ ನಾವು ಶೇಂಗಾ ಪೌಡ್ರನ್ನ ಹಾಕಬೇಕು. ಹೌದಾ? ಹಾಕ್ಲೇಗಾ? ಸಾಕು ಸಾಕು. ಸಾಕಾ? ಅವಾಗಲೇ ಹಾಕಿದ್ದು ಕಡಲೆಬೇಳೆ ಪುಡಿನ? ಹಾಂ, ಕಡಲೆಬೇಳೆನ ಹುರ್ಕೊಂಡು ಪುಡಿ ಮಾಡಬೇಕಾ ಅಥವಾ ನಾರ್ಮಲ್ ಹಾಗೆ ಪುಡಿ ಮಾಡ್ಕೊಳ್ಳೋದ? ನಾರ್ಮಲ್ ಹಾಗೆ ಪುಡಿ ಮಾಡಿಕೊಂಡು ಆ ಹಿಟ್ಟು ಥರ ಮಾಡ್ಕೊಂಡು ತೊಗೋಬೇಕು. ಹಾಂ. ಮತ್ತು ಇವಾಗ ಮತ್ತೆ 1 ಟೀ ಸ್ಪೂನ್ ಘೀ ಹಾಕಬೇಕು. ಮತ್ತು ಇವಾಗ ಮಿಕ್ಸ್ ಮಾಡಬೇಕಾ? ಬೇರೆ ಇನ್ನು ಯಾವ್ಯಾವ ಥರ ಅಡುಗೆಗಳು ಮಾಡ್ತಾ ಇರ್ತೀಯ ಮನೆಯಲ್ಲಿ ಬಿಟ್ಟು ನೀನು? ಲೈಕ್ ಸುಮಾರು ಸ್ನ್ಯಾಕ್ಸ್ ಮಾಡ್ತೀನಿ. ಮ್ಯಾಗಿ, ಸ್ಯಾಂಡ್ವಿಚ್, ಅದರಲ್ಲೇ ಎಷ್ಟೊಂದು ವೆರೈಟಿ ಮಾಡ್ತೀನಿ. ಓ, ಸ್ಯಾಂಡ್ವಿಚಲ್ಲೆಲ್ಲ ವೆರೈಟಿ ಮಾಡ್ತಿರ್ತೀಯ. ಆಮೇಲೆ ತಮ್ಮನಿಗೆ ನೀನು ಮಾಡೋ ಅಡುಗೆದಲ್ಲಿ ಏನು ತುಂಬ ಇಷ್ಟ ಆಗುತ್ತೆ? ಅವನಿಗೆ ನಾನು ಮಾಡಿರೋ ಚಪಾತಿ ಇಷ್ಟ ಆಗುತ್ತೆ. ಚಪಾತಿ ಮಾಡ್ತೀಯ ನೀನು? ಸ್ಪೆಷಲಿಸ್ಟ್ ಚೆನ್ನಾಗಿ ಮಾಡ್ತೀಯಾ? ಆಮೇಲೆ ನೀನೇನು ಇಷ್ಟ ಆಗುತ್ತೆ ಅವನಿಗೆ? ಇನ್ನು ನಾನು ಮಾಡಿದ ಸ್ಯಾಂಡ್ವಿಚಸ್ಸು ಇಷ್ಟ ಆಗುತ್ತೆ. ಲೈಕ್ ಡಿಫ್ರೆಂಟ್ ಟೈಪ್ಸ್, ಅದೆಲ್ಲ ಇಷ್ಟ ಆಗುತ್ತೆ. ಹಾಂ. ಅಕ್ಕ ಮಾಡಿಕೊಡು ಅಂತಿರ್ತಾನೆ. ಹೊಟ್ಟೆ ಹಸಿತಾ ಇರುತ್ತಲ್ವಾ ಸಂಜೆ ಈವ್ನಿಂಗ್ ಎಲ್ಲಾದರೂ? ಓಕೆ. ದಿನ ಆಟಾಡಿ ಬರ್ತಾನಲ್ಲ, ಅವಾಗ ಕೇಳ್ತಾನೆ ಮಾಡಿಕೊಡು ಏನಾದರೂ ಇದ್ರೆ ಅಂತ. ನಾನು ಮಾಡ್ಕೊಟ್ಬಿಡ್ತೀನಿ. ಸ್ಕೂಲ್ಗೆ ಹೋಗಿ ಬಂದು ಮಾಡ್ಕೊಡ್ತೀಯ ನೀನು? ಇಲ್ಲ, ನಂದೇನಾದ್ರು ಕ್ಲಾಸಸ್ ಇದ್ದರೆ ನಾನು 6 ಗಂಟೆಗೆ ಬರ್ತೀನಿ, ಅವನು ಆಟಾಡಿ 6 ಗಂಟೆಗೆ ಮನೆಗೆ ಬರ್ತಾನೆ, ಅವಾಗ ಮಾಡ್ಕೊಂಡು ಕೊಡ್ತೀನಿ. ಓಕೆ. ಹಾಗಾದರೆ ಇವಾಗ ನಾವು ಸ್ವಲ್ಪ ಜಾಗ್ರಿ ಹಾಕ್ಕೋಬೇಕು. ಬೆಲ್ಲನಾ? ಹಾಂ. ಪುಟ್ಟಿ, ನೀನು ತುಂಬ ಸ್ಲೋ ಆಗಿ ಮಾತಾಡ್ತಾ ಇದೆಯಾ, ನಂಗೆ ಕೇಳಿಸ್ತಾನೆ ಇಲ್ಲ. ಎಷ್ಟು ಹಾಕೋಬೇಕು? ಸ್ವಲ್ಪ ನೋಡು. ಸಾಕು. ಸಾಕಾ? ಸಾಮ್ನಿ ಪುಟ್ಟಿ, ಇವಾಗ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸು ಕಥಕ್ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದೆ, ಮ್ಯೂಸಿಕ್ ಕೇಳ್ತಾ ಇರ್ತೀಯ, ಡ್ರಾಯಿಂಗ್ ಮಾಡ್ತಿರ್ತೀನಿ ಅಂತ ಹೇಳಿದೆ. ಹಾಗಾದರೆ ಕಥಕ್ 2 ಇಯರ್ಸಿಂದ ಕಲಿತಿದ್ಯಾ? ಅವ್ರ ಗುರುಗಳ ಹೆಸರೇನು? ಚಾರುಮತಿ ರಾಜು. ಚಾರುಮತಿ ಮೇಡಮ್? ಹಾಂ. ಓಕೆ. ಕಥಕ್ ಹೇಳ್ಕೊಡ್ತಾ ಇದ್ದಾರೆ ನಿನಗೆ. ಇನ್ನು ಪ್ರಿಪ್ರೇಷನ್ಸ್ ಬಾಕಿ ಇದೆ, ಅದು ಏನು ಮಾಡಬೇಕು ಅಂತ ನೋಡೋಕ್ಕಿಂತ ಮುಂಚೆ ಟೇಕ್ ಅ ಶಾರ್ಟ್ ಬ್ರೇಕ್ ಅಂಡ್ ಕಮ್ ಬ್ಯಾಕ್ ಸೂನ್. ವಿರಾಮದ ನಂತರ ಮತ್ತೊಮ್ಮೆ ಸುವರ್ಣ ಪ್ಲಸ್ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾವ್ನಿ,
ಇದು ಇನ್ನ ಫ್ರೈ ಆಗ್ತಿದೆಯಲ್ಲ? ಹಾಂ, ಇನ್ನ ಆಗ್ಬೇಕಾ ಪುಟ್ಟಿ ಇದು ಫ್ರೈ? ಆಗ್ತಾ ಇದ್ದಂಗೆ ನಾವು ಸ್ವಲ್ಪ ತುಪ್ಪ ಹಾಕ್ಕೋಬೇಕು. ಹೌದಾ, ಹಾಕಿ 1 ಸ್ಪೂನಾ? ಹಾಂ, ಎಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಹಾಂ. ಪುಟ್ಟಿ, ಮನೆಯಲ್ಲಿ ನೀವು 4 ಜನ ಅಂತಂದ್ರಿ. ಹಾಂ. ನಿಮ್ಮ ತಾಯಿಯವ್ರು ಏನು ಮಾಡ್ಕೊಂಡಿದ್ದಾರೆ? ನಮ್ಮ ಅಮ್ಮ ಸಿಂಗರ್? ಹಾಂ. ಯಾರು ಅವ್ರ ಹೆಸರು ಹೇಳು? ಸಂಗೀತ ಕಟ್ಟಿ ಕುಲಕರ್ಣಿ. ಸಂಗೀತ ಕಟ್ಟಿ ಕುಲಕರ್ಣಿ. ಓ, ಫೇಮಸ್ ಸಿಂಗರು. ನೀನ್ಯಾಕೆ ಮತ್ತೆ ಸಿಂಗಿಂಗ್ ಕಲೀಲಿಲ್ಲ? ನಂಗೆ ಯಾಕೋ ಇಂಟ್ರೆಸ್ಟ್ ಬರಲಿಲ್ಲ, ಅದಕ್ಕೆ ಕಲೀಲಿಲ್ಲ. ಅದಕ್ಕೆ ನೀನು ಡಾನ್ಸರು. ಈಗ ನೀನು ಡ್ಯಾನ್ಸು, ಒಂದು ಮನೆಗೆ ಒಬ್ರು ಸಿಂಗರು ಒಬ್ರು ಡ್ಯಾನ್ಸರು ಇರಬೇಕಲ್ಲ. ಅಂದರೆ ಸಿಂಗರ್ ಇದ್ದಾರೆ, ಸೊ ಇವಾಗ ಡ್ಯಾನ್ಸರು. ನೀನು ಫ್ರೀ ಟೈಮಲ್ಲಿ ಇದ್ದಾಗೆಲ್ಲ ಅಮ್ಮ ಅಷ್ಟು ಗ್ರೇಟ್ ಸಿಂಗರು. ಕಲ್ತ್ಕೋತಾ ಇರ್ತೀಯ ಅವ್ರ ಕ್ಲಾಸಸ್ ತೊಗೊಳ್ಳುವಾಗ. ಅಟ್ಲೀಸ್ಟ್ ಯಾರು ಬಂದಾಗ ಕೂತ್ಕೊಂಡು ಕೇಳ್ತಾ ಇರ್ತೀಯ? ಕೇಳಿಸ್ತಾ ಇರುತ್ತೆ ನಾವು ಒಳಗಡೆ ರೂಮಲ್ಲಿರೋವಾಗ. ಬಟ್ ನಿಂಗೆ ಹಾಡು ಕೇಳೋದಂದ್ರೆ ಇಷ್ಟನಾ ಹಾಡೋದಂದ್ರೆ ಇಷ್ಟನಾ? ಕೇಳೋದು ತುಂಬ ಇಷ್ಟ. ಕೇಳೋದು ತುಂಬ ಇಷ್ಟ. ಹಾಡೋದಕ್ಕೆ ಇನ್ನೂ ಮನ್ಸು ಮಾಡಿಲ್ಲ ನೀನು. ಹೋಗ್ಲಿ ಬಿಡು ಹಾಗಾದ್ರೆ. ಬಟ್ ಅಂಥ ಫೇಮಸ್ಸು. ಅಮ್ಮ ಶೂಟಿಂಗ್ ಅಲ್ಲಿ ಇಲ್ಲಿ ಪ್ರೋಗ್ರಾಮ್ಸ್ ಅಂತ ಆಚೆ ಹೋಗ್ತಿದ್ದಾಗ ಅಡುಗೆಗಳು ನೀನೇ ಮಾಡ್ಕೋಬೇಕಲ್ವಾ? ಹಾಂ. ಅವಾಗ ಅದಕ್ಕೆ ಮಾಡಿ ಮಾಡಿ ರೂಢಿಯಾಗಿದೆ. ಹಾಂ. ಅಮ್ಮ ಮಾಡೋದು ಏನು ಇಷ್ಟ ನಿನಗೆ ತುಂಬ ಫೇವ್ರೆಟ್? ಅಮ್ಮ ಮಾಡೋದೆಲ್ಲ ನಾರ್ತ್ ಇಂಡಿಯನ್ ಡಿಶಸ್ ತುಂಬ ಇಷ್ಟ. ಕರೀಸ್ ತುಂಬ ಇಷ್ಟ. ಮತ್ತು ಅವರು ಪುಲ್ಕ ಮಾಡಿಕೊಡ್ತಾರೆ, ಅದು ತುಂಬ ಇಷ್ಟ. ಪುಲ್ಕ ಅಂದರೆ ಇಷ್ಟ. ಅಮ್ಮ ಧಾರವಾಡ ಸ್ಪೆಷಲ್ ಏನಾದ್ರು ಅಡುಗೆ ಮಾಡ್ತಾರಾ? ಮಾಡ್ತಾರೆ. ಏನು? ಬಕ್ರಿ ಮಾಡ್ತಾರೆ. ಬಕ್ರಿ? ಹಾಂ. ಹಾಂ. ಮತ್ತು ಬೆಂಡೆಕಾಯಿ ಪಲ್ಯ ಮಾಡ್ತಾರೆ. ಆಮೇಲೆ ಸುಮಾರು ಅಂಥದ್ದೆಲ್ಲ, ಕಡುಬು ಅದೆಲ್ಲ. ಇವೆಲ್ಲ ನಿನ್ಗೆ ಇಷ್ಟ ಆಗುತ್ತೆ. ಓಕೆ ಪುಟ್ಟಿ, ಇದು ನೋಡು, ಆಗಿದೆಯಾ? ಹಾಂ. ಆಗಿದೆಯಾ? ಹಾಂ, ಆಗಿದೆ. ಏನು ಮಾಡೋಣ ಇವಾಗ? ಸ್ವಲ್ಪ ಡಾರ್ಕ್ ಚಾಕ್ಲೇಟ್ ಪೌಡರ್ ಹಾಕೋಣ. ಡಾರ್ಕ್ ಚಾಕ್ಲೇಟ್ ಪೌಡರ್? ಇದನ್ನ ಅಂಗಡಿಯಲ್ಲಿ ನಾವು ಡಾರ್ಕ್ ಚಾಕ್ಲೇಟ್ ಪೌಡರ್ ಅಂತಲೇ ಕೇಳಬೇಕಾ? ಹಾಂ. ಅದು ಆ್ಯಕ್ಚುಲಿ ನಾನು ನಮ್ಮಮ್ಮನ US ಫ್ರೆಂಡ್ಸ್ ತಂದು ಕೊಟ್ಟಿದ್ದು ಡಾರ್ಕ್ ಚಾಕ್ಲೇಟ್ಸ್ನೇ ನಾನು ಗ್ರೈಂಡ್ ಮಾಡ್ಕೊಂಡು ತಂದಿರೋದು. ಸೊ ಡಾರ್ಕ್ ಚಾಕ್ಲೇಟ್ನ ನಾವು ಗ್ರೈಂಡ್ ಮಾಡ್ಕೋಬೇಕಾ? ಓಕೆ, ಹಾಕ್ಲಾ? ಹಾಕಿ. ಸೊ ಇದೊಂಥರ ಪೇಸ್ಟ್ ಥರ ಆಗಿದೆ. ಹೌದು. ಫುಲ್ ಹಾಕ್ಲಾ? ಹಾಕಿ. ನೋಡು, ಇದು ಆಗಿದೆಯಾ ಈಗ? ಹಾಂ, ಆಗಿದೆಯಾ? ಹಾಂ. ಸೊ ಈ ಥರ ಎಲ್ಲ ಕ್ಲೀನಾಗಿ ಚಾಕ್ಲೇಟ್ ಮಿಕ್ಸ್ ಆಗಬೇಕು. ಹೌದು. ಆ ಪೌಡರ್ಗಳಿಗೆಲ್ಲ. ಆಗಿದೆ. ಗಮ್ಮಂತ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆ. ವೀಕ್ಷಕರು ಮಾಡಿದಾಗಲೇ ಅವ್ರಿಗೂ ಗೊತ್ತಾಗುತ್ತೆ. ಈಗ ಆಫ್ ಮಾಡ್ಕೊಂಬೇಡ. ಹಾಂ. ಈಗ ಆಫ್ ಆಗಿದೆ. ಮತ್ತೆ ಹೇಳು, ತಬ್ಲಾ ಕೂಡ ಕಲಿತೀನಿ ಅಂತ ಹೇಳ್ತಿದ್ದೆ. ಹೌದು. ಎಷ್ಟು ವರ್ಷದಿಂದ ಈಗ ತಬ್ಲಾ ಕಲಿತಾ ಇದೆಯಾ ನೀನು? 1 ವರ್ಷ. 1 ವರ್ಷದಿಂದ. ಅಲ್ಲಿ ಗುರುಗಳು ಯಾರು ನಿಮಗೆ? ಉದಯ್ ಸರ್ ಶಿಷ್ಯರು ಶ್ರೀಮಂತ್ ಸರ್ ಅಂತ ಅವ್ರ ಹೆಸರು. ಒಬ್ಬರೇ ಅಲ್ವಾ? ಹಾಂ. ಓಕೆ, ಉದಯ್ ಸರ್ ಅಂತ. ಅವರು ತಬ್ಲಿಸ್ಟ್. ಅವರು ನಮ್ಮ ಅಮ್ಮನ ಟ್ರೂಪಲ್ಲಿ ತಬ್ಲಾ ಬಾರಿಸ್ತಾರೆ. ಅವ್ರ ಶಿಷ್ಯ ಅವರು. ಫೈನ್. ಅವರ ಜೊತೆ ನೀನು ತಬ್ಲಾ ಅಭ್ಯಾಸ ಮಾಡ್ತಾ ಇದೆಯಾ? ಹಾಂ. ತಬ್ಲಾ ಎಲ್ಲ ನುಡಿಸ್ತಾ ಇರ್ತೀಯ. ಹೆಣ್ಮಕ್ಳು ಯೂಶಲಿ ತಬ್ಲಾ ಎಲ್ಲ ನುಡ್ಸಲ್ಲ ಅಲ್ವಾ? ನಿಂಗೆ ಹೆಂಗೆ ಇಂಟ್ರೆಸ್ಟ್ ಬಂತು? ಅದು ಒಳ್ಳೆ ಇನ್ಸ್ಟ್ರೂಮೆಂಟು, ಕಥಕಿಗೆ ತುಂಬ ಹೆಲ್ಪ್ ಆಗುತ್ತೆ, ಅದಕ್ಕೆ ಕಲಿತಿರೋದು. ಕಥಕ್ ಹೋಗಿ ಏನೇನು ಬೇಕೋ ಎಲ್ಲ ಕಲಿತಾ ಇದೆಯಾ? ಆಲ್ ದ ಬೆಸ್ಟ್ ಸಾನ್ವಿ. ಹಿಂಗೇನೆ ನೀನು ಎಲ್ಲ ಥರ ವಿದ್ಯೆಗಳನ್ನು ಕಲಿ, ಇನ್ನೂ ಚೆನ್ನಾಗಿದಾಗು. ಇವಾಗ ಇದಾಗಿದೆ ಅಲ್ಲ? ಹಾಂ. ಆಫು ಮಾಡ್ಕೊಂಡಿದ್ದೀವಿ. ಮುಂದೆ ಏನು ಮಾಡ್ಕೋತೀಯ ಇದಕ್ಕೆ? ಇವಾಗ ಇದು ಒಣ ಕೊಬ್ಬರಿ ತುರಿ ಅದರಲ್ಲಿ ಮಿಕ್ಸ್ ಮಾಡಬೇಕು. ಹಾಗೆ ಒಣ ಕೊಬ್ಬರಿ ತುರಿನ ಮಿಕ್ಸ್ ಇದು ಏನು ತುರಿದಿಟ್ಕೊಂಡಿರೋದಲ್ವಾ? ಹೌದು. ಸೇಮ್ ಅದೇ ಥರ ಮಿಕ್ಸ್ ಮಾಡ್ಕೊಳ್ಳೋದಾ? ಇದು ಗ್ಯಾಸ್ ಏನು ಆನ್ ಮಾಡೋದು ಬೇಡವಾ? ಹಾಗೆ ಆಫಲ್ಲೇ ಹಾಗೆ ಮಾಡ್ಕೊಳ್ಳೋಣ. ಇದು ನಿನ್ನ ತಮ್ಮನಿಗೆ ಭಾಳ ಇಷ್ಟನಾ? ಅವನಿನ್ನ ಟೇಸ್ಟ್ ಮಾಡಿಲ್ಲ ಇನ್ನು. ಪುಟ್ಟಿ, ನನಗೆ ಫಸ್ಟ್ ಮಾಡ್ಕೊಡ್ತಿರೋದ ನೀನು? ಇಲ್ಲ, ಮಾಡಿಕೊಟ್ಟಿದ್ದೆ ನಾನು. ಹಾಂ. ಅವ್ನು ಸೂಪರ್ ಆಗಿತ್ತು ಅಂದ. ಅದೇ ಹೇಳಿದ್ದು, ಅವ್ನಿಗೆ ಇಷ್ಟ ಆಗಿದೆಯಾ ಇಲ್ಲ ಅಂತ. ಹೌದು, ಅವನಿಗೆ ತುಂಬ ಇಷ್ಟ ಆಯಿತು. ತುಂಬ ಇಷ್ಟ ಆಗಿದೆ. ಆಮೇಲೆ ಅಪ್ಪಂಗೆ ಅಮ್ಮಂಗೆ ಎಲ್ಲ ಮಾಡ್ಕೊಡ್ತಿರ್ತೀಯ. ಅಮ್ಮ ಇವಾಗ ಕಚೇರಿಗೆ ಹೋಗಿ ಬರ್ತಾರೆ ಅನ್ಕೋ. ಸೊ ಹೋಗಿ ಬಂದಾಗ ಅಮ್ಮ ನಾನು ಮಾಡಿರೋದು ಅಂತ ಕೊಟ್ಟಿದ್ಯಾ ಯಾವಾಗಾದರೂ? ಇದನ್ನ ಮಾಡಿ ಕೊಟ್ಟಿದ್ದೀನಿ. ಏನು ಹೇಳಿದ್ರು ಅವಾಗ ಅಮ್ಮ? ತುಂಬ ಚೆನ್ನಾಗಿದೆ ಅಂದರು. ಹೇಗೆ ಕಲಿತೆ ಪುಟ್ಟಿ ಅಂತ ಕೇಳಿಲ್ಲ? ಹೇಳಿದೆ ನಾನೆಲ್ಲ. ನಾನು ಟಿ ವಿಯಲ್ಲಿ ನೋಡಿ ಕಲಿತೆ ಅಂತ. ಅವರು ವೆರಿ ಗುಡ್ ಅಂದರು. ಆಯ್ತು, ಹಾಗಾದರೆ ಇವಾಗ ಇದನ್ನು ಮುಗ್ದಿದೆ. ಈಗ ಇಷ್ಟೇನ ಮುಗಿತಾ ಅಥವಾ ಇನ್ನೂ ಏನಾದ್ರು ಮಾಡಬೇಕಾ ಇದಕ್ಕೆ? ಇವಾಗ ಬೌಲಲ್ಲಿ ಹಾಕ್ಬಿಟ್ಟು ಗಾರ್ನಿಷ್ ಮಾಡ್ತೀನಿ. ಹೌದಾ? ಈಗ ಗಾರ್ನಿಷ್ ಮಾಡಿ ತೊಗೊಂಡು ಬಾ, ಅದನ್ನ ಬೌಲ್ಗೆ ಹಾಕ್ಕೊಂಡು. ಅಷ್ಟರಲ್ಲಿ ನಾನು ಸ್ವಲ್ಪ ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ. ನಾನು ಡ್ಯಾನ್ಸರ್ ಆಗುತ್ತಾ? ನಾನು ಡ್ಯಾನ್ಸ್ ಸ್ಟೆಪ್ಸ್ ಹೇಳ್ಕೊಡ್ತೀನಿ ಇವಾಗ ವೀಕ್ಷಕರಿಗೆ. ಓಕೆ? ಇವಾಗ ಎತ್ಕೊಂಡೋಗಿ ನೀನು ಗಾರ್ನಿಷ್ ಮಾಡ್ಕೊಂಡು. ಓಕೆ, ನೋಡೋದ್ರಲ್ಲ ವೀಕ್ಷಕರೇ, ಸಾವ್ನಿ 7th ಸ್ಟ್ಯಾಂಡರ್ಡ್ ತಾನೇ ಮುಗಿಸಿ 8th ಸ್ಟ್ಯಾಂಡರ್ಡ್ ಹೈಸ್ಕೂಲಿಗೆ ಕಾಲಿಟ್ಟಿದ್ದಾಳೆ. ಅವಳು ಎಷ್ಟೆಲ್ಲ ಚೆನ್ನಾಗಿರುವಂಥ ಸ್ಪೆಷಲ್ ಅಡುಗೆ ಇದು. ಆ್ಯಕ್ಚುಲಿ
ಡಾರ್ಕ್ ಚಾಕ್ಲೇಟ್ನಲ್ಲಿ ಹಲ್ವಾ ಮಾಡ್ತಾ ಇದ್ದಾಳೆ. ನಿಜವಾಗ್ಲೂ ಚೆನ್ನಾಗಿದೆ, ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ಬಟ್ ಫೈನಲ್ ರಿಸಲ್ಟ್ ಅದನ್ನ ಟೇಸ್ಟ್ ಮಾಡಿದ್ಮೇಲೆ ಗೊತ್ತಾಗೋದು. ನಿಮ್ಮ ಮಕ್ಕಳು ಹಾಗೆ ನೀವು ಕೂಡ ಈ ರೀತಿ ವೆರೈಟಿ ಆಗಿರುವಂಥ ಅಡುಗೆಗಳು ಮಾಡ್ತೀರಾ ಅಂತಾಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇನೆ. ನಿಮ್ಮ ಇತ್ತೀಚಿನ ಭಾವಚಿತ್ರ ಮತ್ತು ಸ್ವವಿವರಗಳನ್ನು ನಮ್ಮ ವಿಳಾಸಕ್ಕೆ ಬರ್ದು ಕಳಿಸಿ. ನಮ್ಮ ವಿಳಾಸವನ್ನು ನಾವು ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತೋರಿಸ್ತೀವಿ. ಇಲ್ಲಾಂದರೆ ನೀವು aduge@suvarna.tvಗೆ ಮೇಲ್ ಕೂಡ ಮಾಡ್ಬೋದು. ಸೊ ಬೇಗ ಬೇಗ ಪ್ರೊಫೈಲ್ ಕಳಿಸಿ. ಸಾವ್ನಿ, ಡಾರ್ಕ್ ಚಾಕ್ಲೇಟ್ ಹಲ್ವಾ ರೆಡಿ ಆಗಿದೆಯಾ? ರೆಡಿ ಆಗಿದೆ. ಕೊಟ್ಟರೆ ಇವಾಗ ಟೇಸ್ಟ್ ಮಾಡಿ ಹೇಳ್ತೀನಿ, ಕೊಡಲ್ವ ಮತ್ತೆ? ಕೊಡ್ತೀನಿ. ತಿಲ್ ಡಾರ್ಕ್ ಚಾಕ್ಲೇಟ್ ಹಲ್ವಾ ಟೇಸ್ಟ್ ಮಾಡಿ ಹೇಳಿ ಹೇಗೆ ಆಯಿತು ಅಂತ. ಥ್ಯಾಂಕ್ ಯು ಸೋ ಮಚ್. ಸಾವ್ನಿ ಮಾಡಿಕೊಟ್ಟಿರುವಂಥ ತಿಲ್ ಡಾರ್ಕ್ ಚಾಕ್ಲೇಟ್ ಹಲ್ವಾ ಇವಾಗ ರೆಡಿ ಆಗಿದೆ. ಚೆನ್ನಾಗಿ ಗಾರ್ನಿಷ್ ಮಾಡಿದ್ದಾಳೆ. ಚಾಕ್ಲೇಟ್ ಬೇರೆ ಇಟ್ಟಿದ್ಯಾ, ನನ್ನ ಫೇವ್ರೇಟ್ ಅದು. ಈ ಡಾರ್ಕ್ ಚಾಕ್ಲೇಟ್ ಹಲ್ವಾ ಹೇಗಿದೆ ಅಂತ ಟೇಸ್ಟ್ ಮಾಡಿ ನೋಡಿ ಹೇಳೇ ಬಿಡ್ತೀನಿ. ಡಾರ್ಕ್ ಚಾಕ್ಲೇಟ್ ಹಲ್ವಾ ತುಂಬಾ ಚೆನ್ನಾಗಾಗಿದೆ. ಸ್ವೀಟು ಕಡಿಮೆ ಆಗಿಲ್ಲ, ಇಷ್ಟೇ ಇರಬೇಕು. ಚಾಕ್ಲೇಟ್ ಇವಾಗ ಒಂದು 4 ಸ್ಪೂನ್ ಜಾಸ್ತಿ ತಿನ್ಬೋದು. ಸ್ವೀಟ್ ಜಾಸ್ತಿ ಆಗೋದ್ರೆ 2 ಸ್ಪೂನ್ ತಿನ್ನೋಕ್ಕಾಗೋದು ಅಲ್ವಾ? ಸೊ ಫುಲ್ ನಾನೇ ಖಾಲಿ ಮಾಡ್ತೀನಿ, ನಿನಗಂತೂ ಕೊಡೋದಿಲ್ಲ. ಮಕ್ಕಳಿಗೆಲ್ಲ ನಿಜ ಗ್ಯಾರಂಟಿ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಪುಟಿ ಸುವರ್ಣ ಪ್ಲಸ್ ಅಡುಗೆ ನಿಮ್ಮ ಮನೆ ಕಡೆಗೆ ತಂಡದ ವತಿಯಿಂದ ಒಂದು ಸ್ಮಾಲ್ ಗಿಫ್ಟ್. ಥ್ಯಾಂಕ್ಸ್. ಪುಟಿ, ಹೇಗೆ ಅನಿಸ್ತಾ ಇದೆ ನಿನಗೆ? ಸುವರ್ಣ ಪ್ಲಸ್ ನಮ್ಮ ಇಡೀ ಟೀಮ್ ಬಂದ್ಬಿಟ್ಟು ನಿಮ್ಮ ಮನೆಯಲ್ಲಿ, ಅದು ನೀನು 8th ಸ್ಟ್ಯಾಂಡರ್ಡ್ ಆಗಿದ್ರೂ ಕೂಡ ಪರವಾಗಿಲ್ಲ, ಈ ಮಗು ಅಲ್ಲೂ ಒಂದು ಟ್ಯಾಲೆಂಟ್ ಇದೆ ಅಂತ ನಾವು ಅಂದ್ಕೊಂಡು ನಾವು ಬಂದಿದ್ವಿ. ಅದಕ್ಕೆ ಮೋಸ ಅಂತೂ ಮಾಡಲಿಲ್ಲ, ಒಳ್ಳೆ ಡಿಶ್ನೇ ಮಾಡಿಕೊಟ್ಟಿದ್ಯಾ. ಹೇಗೆ ಅನಿಸ್ತಾ ಇದೆ ನಾವೆಲ್ಲ ನಿಮ್ಮ ಮನೆಗೆ ಬಂದಿದ್ದು? ನಂಗೆ ತುಂಬ ಖುಷಿ ಆಯ್ತು ನೀವೆಲ್ಲ ನಮ್ಮ ಮನೆಗೆ ಬಂದಾಗ. ಆಮೇಲೆ ಇದು ಒಂದು ಚಾನ್ಸ್ ಇದ್ದಂಗಿತ್ತು. ಮುಂದೆ ಇನ್ನೂ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು ಅನ್ಕೋತಾ ಇದ್ದೀನಿ. ಗುಡ್. ಇಂಥ ಒಳ್ಳೆ ಇಂಪ್ರೆಷನ್ ಇದೆ ನಿನ್ನ ತಲೆಯಲ್ಲಿ. ಈ ರೀತಿ ಒಳ್ಳೆ ಒಳ್ಳೆ ಡಿಶ್ಗಳನ್ನ ಇನ್ನೂ ಸಾಕಷ್ಟು ಟ್ರೈ ಮಾಡು. ಬಿ ಅ ವೆರಿ ಗುಡ್ ಕುಕ್, ಓಕೆನಾ? ಹೆಣ್ಮಕ್ಳು ಯಾವುದ್ರಲ್ಲೂ ಕಮ್ಮಿ ಇಲ್ಲ. ತಬ್ಲಾ, ಕಥಕ್ ಎಲ್ಲ ಮಾಡ್ತಾ ಇದೆಯಾ, ಅದ್ರ ಜೊತೆ ಒಳ್ಳೆ ಅಡುಗೆ ಕೂಡ ಮಾಡು ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಪಾರ್ಟಿಸಿಪೇಟಿಂಗ್ ಇನ್ ಆ ಶೋ. ಆಮೇಲೆ ಇಷ್ಟು ಒಳ್ಳೆ ರೆಸಿಪಿ ಮಾಡಿಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಎಂಥ ಒಳ್ಳೆ ಡಿಶ್ ಮಾಡಿಕೊಟ್ಲು. ತಿಲ್ ಡಾರ್ಕ್ ಚಾಕ್ಲೇಟ್ ಹಲ್ವಾ ಮಾಡಿಕೊಟ್ಲು ಸಾವ್ನಿ. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.